ಸೊ ಸ್ನೇಹಿತರೆ ನಮಸ್ಕಾರ. ಸೊ ಕೆಲವೊಬ್ಬರಿಗೆ ಅಮೌಂಟ್ನ ಡೆಪಾಸಿಟ್ ಮಾಡೋಕ್ಕೆ ಬರಲ್ಲ, ಅಂಥವ್ರಿಗೆ ಈ ಒಂದು ವಿಡಿಯೋ. ಸೊ ಡೆಪಾಸಿಟ್ ಯಾವ ಥರ ಮಾಡೋದು ಅಂತ ನಾನು ಈಗ ಕೆನರಾ ಬ್ಯಾಂಕ್ ಅಲ್ಲಿ ಎಲ್ಲಿ ಹೆಂಗೆ ಡೆಪಾಸಿಟ್ ಮಾಡೋದಂತ ನೋಡ್ಕೊಡ್ತೀನಿ. ಸೊ ಬನ್ನಿ ಆಗಿದ್ರೆ ಮಾಡೋಣ. ಸೊ ಹೆಲ್ಮೆಟ್ನ ವೇರ್ ಮಾಡೋಂಗಿಲ್ಲ. ಸೊ ಯಾಕೆ ವೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಕ್ಯಾಮ್ರಾ ಪರ್ಪಸ್ ಅಷ್ಟೇ. ನಿಮ್ಮ ಪಾಸ್ಬುಕ್ಕು ಇರಬೇಕಾಗತ್ತೆ. ಸೊ ಕಾರ್ಡಲ್ಲೂ ಕೂಡ ಮಾಡ್ಕೊಬೋದು. ಈಗ ನೀವು ಅಕೌಂಟ್ ನಂಬರು ಒತ್ತಿ ಕೂಡ ಮಾಡ್ಬೋದು. ಸೊ ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಮಾಡೋಣ. ಸೊ ಎಂಟರ್ ಯುವರ್ ಅಕೌಂಟ್ ನಂಬರ್ ಅಂತ ಇದೆ. ಅಕೌಂಟ್ ನಂಬರ್ ಹೊಡಿಬೇಕು ನೀವು. ಸೊ ಅಕೌಂಟ್ ನಂಬರ್ ಹೊಡೆದ ಕ್ಷಣ ಸೊ ಇಲ್ಲಿ ಕರೆಕ್ಟ್ ಅಂತ ಇರುತ್ತೆ, ಕರೆಕ್ಟ್ ಅಂತ ಹೊಡಿಬೇಕು ಆಪ್ಷನ್ನು. ಸೊ ಅದಾದಮೇಲೆ ನೇಮು ಪಕ್ಕ ನೋಡ್ಕೊಡಿ. ನೇಮು ಯಾರ ನೇಮಲ್ಲಿ ಹೆಸರಲ್ಲಿರುತ್ತೆ ಅದು ಅಕೌಂಟ್ ನಂಬರ್ ಬರುತ್ತೆ. ಸೊ ಕನ್ಫರ್ಮ್ ಕೊಡಬೇಕು. ಸೊ ಪ್ಲೀಸ್ ಡೆಪಾಸಿಟ್ ಮಾಡಬೇಕು. ಕಸ್ಟಮರ್ ಕ್ಯಾನ್ ಡೆಪಾಸಿಟ್ ಬಿಲೋ ದಿ 50,000 ಅಂತ ಇದೆ. ಓಕೆ, ಇಲ್ಲಿ ಓಪನ್ ಆಗುತ್ತೆ ನೋಡಿ. ಓಪನ್ ಆದಮೇಲೆ ಅಮೌಂಟು ಹೆಂಗೆ ಬೇಕಾದ್ರೆ ಇಡ್ಬೋದು, ಹೆಂಗೆ ಬೇಕಾದ್ರೆ ಇಡ್ಬೋದು. ಒಟ್ಟಿನಲ್ಲಿ ಅದು ತೊಗೊಳುತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೋಟ್ ತೊಗೊಳ್ಳಲ್ಲ, ಬರ್ದಿರುತ್ತೆ ಸೈನು, ಆ ನೋಟ್ ಅರ್ಧೋಗಿರುತ್ತೆ, ಅದನ್ನು ಯಾವುದು ತೊಗೊಳ್ಳಲ್ಲ. ಪ್ಲೀಸ್ ರಿಮೂವ್ ದಿ ನೋಟ್ಸ್ ಅಂತ ನೋಡಿ. ಇಷ್ಟು ರಿಮೂವ್ ಮಾಡ್ಕೊಬೇಕು. ಆಮೇಲೆ ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ಮಾಡಾದಮೇಲೆ ಇಷ್ಟು ಟೋಟಲ್ ಅಮೌಂಟ್ ಅಂತ ತೋರಿಸುತ್ತೆ ಫುಲ್ಲು. ಆದಮೇಲೆ ಆ್ಯಡ್ ಮೋರ್ ಕ್ಯಾಶ್ ಅಂತ ಇದೆ. ಮತ್ತೆ ಓಪನ್ ಆಗುತ್ತೆ ನೋಡಿ. ಸೊ ಇಡೋಣ. ಸೊ ಇದೇ ರೀತಿ ಕರೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೋಟ್ಸು ಆ್ಯಡ್ ಮೋಡ್ ಅಂತ ಕೊಟ್ಬಿಟ್ಟು ಎಷ್ಟು ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಡೆಪಾಸಿಟ್ ಅಂತ ಇರುತ್ತೆ. ಫೈನಲಾಗಿ ಡೆಪಾಸಿಟ್ ಮಾಡ್ಕೊಂಬಿಟ್ಟು ಆದಮೇಲೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ, ತಕ್ಷಣ ಟ್ರಾನ್ಸ್ಫರ್ ಆಗುತ್ತೆ. ಅದಾದಮೇಲೆ ಈ ರೀತಿ ರಿಸಿಪ್ಟ್ ಕೊಡ್ತಾರೆ. ಸೊ ಯಾರೆಲ್ಲ ಅಪ್ಪ ಅಮ್ಮದಿರ್ತೀರ ಪಾಪ ಹೋಗ್ಬಿಟ್ಟು ಈಸಿಯಾಗಿ ಡೆಪಾಸಿಟ್ ಮಾಡಿ ನಿಮ್ಮ ಮಕ್ಳುಗಳನ್ನ ಕೇಳೋ ಅವಶ್ಯಕತೆ ಇರಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮಕ್ಳುಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀರ. ಬ್ಯಾಂಕಲ್ಲೇ ಹೋಗಿ ಡೆಪಾಸಿಟ್ ಮಾಡ್ಬೋದು, ಬಟ್ ಇಲ್ಲಾದರೂ ಡೆಪಾಸಿಟ್ ಮಾಡ್ಬೋದು. ಬೆಸ್ಟು, ಅನುಕೂಲ ಆದರೆ ಒಳ್ಳೇದಲ್ವಾ. ಸೊ ಥ್ಯಾಂಕ್ ಯು ಕೆನರಾ ಬ್ಯಾಂಕ್.